ಶಾಸಕರೊಬ್ಬರ ಮೇಲೆ ಕೇಳಿಬಂದಿರುವ ಆರೋಪ ಯಾವುದು ಮರ್ಡರ್ ಕೇಸ್, ಆ ಪ್ರಕರಣದ A5 ಇದ್ರ ಬಗ್ಗೆ ಮಾತಾಡೋಣ ಸರ್. ಸಾಮಾನ್ಯವಾಗಿ A5 ಒಂದು ನಂಬರ್ ಕೊಟ್ಟು ಅವರನ್ನು ಆರೋಪಿ ಅಂತ ಗುರುತಿಸಬೇಕಾದ್ರೆ ಅದು ಅವರು ಶಾಸಕರಾಗಿದ್ದಾಗ ಸುಮ್ಮನೆ ಆಗಲ್ಲ, ಅಥವಾ ಅಷ್ಟು ಈಸಿಯಾಗಿ ಪೊಲೀಸರು ಮಾಡೋದಕ್ಕೂ ಹೋಗಲ್ಲ. ಅಲ್ಲಿನ ಶಾಸಕರು ಅವ್ರ ಜೊತೆ ಒಂದು ಸ್ವಲ್ಪ ವಿಚಾರಿಸ್ತಾರೆ, ಕ್ರಾಸ್ ವೆರಿಫೈ ಮಾಡ್ತಾರೆ, ಹೌದಾ ಸರ್ ಅಂತಾರೆ. ಬಟ್ A5 ಮಾಡಿದ್ದಾರೆ ಅಂತಂದ್ರೆ ಇನ್ವಾಲ್ವ್ಮೆಂಟ್ ಆಫ್ ಬೈರತಿ ಬಸವರಾಜ್ ಬಗ್ಗೆ ನಾವೇನಾದರೂ ಕನ್ಕ್ಲೂಷನ್ಗೆ ಬರ್ಬೋದಾ? ಅಟ್ಲೀಸ್ಟ್ ಒಂದು ಡೌಟ್ ಇರ್ಬೋದಾ? ಪ್ರಣೂತ್, ಕೇಸ್ ಏನು ಅನ್ನೋದು ಮೊದಲು. ಎಸ್, ಬೈರತಿ ಬಸವರಾಜ್ ಅವರ ನಾವು ಸ್ಟೇಟ್ಮೆಂಟನ್ನು ಕೇಳಿದ್ದೀವಿ. ಈ ಎಲ್ಲ ರಾಜಕೀಯ ಪಕ್ಷದವರನ್ನು, ರಾಜಕೀಯ ಪುಡಾರಿಗಳನ್ನು, ರಾಜಕೀಯ MLAಗಳನ್ನು, MP ಗಳನ್ನು ಯಾರನ್ನೂ ಕೇಳಿ ಅವ್ರ ಮೇಲೆ ಏನು ಕೇಸ್ ಆದರೂ ಫಸ್ಟ್ ಬರೋದು ರೇಪ್ ಆಗಲಿ, ಪೋಕ್ಸೋ ಆಗಲಿ, ಹನಿ ಟ್ರ್ಯಾಪ್ ಆಗಲಿ, ಮರ್ಡರ್ ಆಗಲಿ, ಕಿಡ್ನ್ಯಾಪ್ ಆಗಲಿ ಎಲ್ಲ ಬರೋದು ರಾಜಕೀಯ ಪ್ರೇರಿತ. ಇಟ್ಸ್ ರಾಜಕೀಯ ಪ್ರೇರಿತ. ವಿರೋಧ ಪಕ್ಷಗಳು ಸೇರಿಕೊಂಡು ನನ್ನನ್ನು ಮಾಡಿಸ್ತಾ ಇದ್ದಾರೆ, ನನ್ನನ್ನು ರಾಜಕೀಯವಾಗಿ ಹೆಣಿಯಲಾಗಿ ಮಾಡ್ತಾ ಇದ್ದಾರೆ. ಈಗ ಬೈರತಿ ಬಸವರಾಜ್ ಅವರು ಯಾವ ಕೇಸು? ಮರ್ಡರ್ ಕೇಸು. IPC ಇರುವಾಗ 102 ಸೆಕ್ಷನ್ ಇತ್ತು, ಈಗ BNS ಬಂದ ಮೇಲೆ 103 ಆಗಿದೆ. ಕರೆಕ್ಟ್. ಇಟ್ ಇಸ್ ದ ಬಿಗ್ಗೆಸ್ಟ್ ಸೆಕ್ಷನ್. ಏನಾದರೂ ಹೇಳೋದಾದ್ರೆ ಇಟ್ಸ್ ಎ ಬಿಗ್ಗೆಸ್ಟ್ ಸೆಕ್ಷನ್ ಅಂತ ಹೇಳ್ಬೋದು. ಅಂದರೆ ನಿಮಗೆ ಏನಾದರೂ ಜಡ್ಜ್ಮೆಂಟ್ ಎಲ್ಲಿವರೆಗೆ ಆಗ್ಬೋದು, ಶಿಕ್ಷೆ ಆಗ್ಬೋದು ಅಂದರೆ ಅವನಿಗೆ ಗಲ್ಲು ಏರಿಸುವವರೆಗೆ ಡೆತ್ ಪೆನಾಲ್ಟಿಯನ್ನು ಇದರಲ್ಲಿ ಕೊಡಬಹುದು ಅನ್ನೋದು ಇದೆ. ಬೈರತಿ ಬಸವರಾಜ್ ಅವರು ಇದು ರಾಜಕೀಯ ಪ್ರೇರಿತ ಅನ್ನೋದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ನಾವು ಹಲವು ಈಗ ಬೈರತಿ ಬಸವರಾಜನ್ನು ಮರ್ತಾ ಇದ್ದ ಸಮಯದಲ್ಲೂ ಕೂಡ ಕೆಲವು ಟಿವಿಗಳಲ್ಲಿ ಬಂದಿದ್ದಂತಹ ಸೀನ್ಸ್ ಇದೆಯಲ್ಲ, ಅದು ಇನ್ನೂ ಜನಗಳು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಸವರಾಜನ್ನು ಕಂಡು ಕೂಡಲೇ ನೆನಪಾಗುವುದು ಕುಮಾರಸ್ವಾಮಿ ಮತ್ತೆ ಸಮ್ಮಿಶ್ರ ಸರ್ಕಾರ ಇದ್ದಾಗ ಈ 17 ಜನ BJPಗೆ ಹೋಗ್ತಾರಲ್ಲ, ಆಗ 17 ಜನದ ಒಂದು ಲೀಡರಲ್ಲಿ ಬಸವರಾಜ್ ಬೈರತಿ ಇದ್ರು. ಅವರು ಓಡಿ ಬರ್ತಾ ಇದ್ದ ಸೀನ್ ಇದೆಯಲ್ಲ, ನಾನು ಇವತ್ತು ಈ ಗೌರ್ಮೆಂಟ್ ಅನ್ನು ಬೀಳಿಸ್ತೀನಿ ಅನ್ನುವ ಸೀನ್ ಇದೆಯಲ್ಲ, ಓಡಾಡಿಕೊಂಡು ಸ್ಪೀಕರ್ ಚೇಂಬರ್ಗೆ ಬಂದ ಸೀನನ್ನು ಇವತ್ತು ನಮಗೆ ನೆನಪಿಸುತ್ತೆ. ಆಗ ಇವರು ಸಿದ್ದರಾಮಯ್ಯನಿಗೆ ಪರಮ ಆಪ್ತ ಆಗಿದ್ರು. ಟೈಮ್ ನೋಡಿ, ಕೆಲವೊಮ್ಮೆ ಅದೇ ಹೇಳೋದು, ಶನಿ ಹೆಗಲೇರಿದ್ರೆ ಏನಾಗುತ್ತೆ ಅಂತ. ದಿಸ್ ಇಸ್ ಎ ಟೈಮಿಂಗ್. ಈಗ ಅದೇ ಸಿದ್ದರಾಮಯ್ಯನವರು CM ಇದ್ದಾರೆ, ಅದೇ ಬಸವರಾಜು ಬೈರತಿಯವರ ಮೇಲೆ ಮರ್ಡರ್ ಕೇಸ್ ಫಿಕ್ಸ್ ಆಗಿದೆ. A5 ಇಸ್ ವಾಟ್? ಆರೋಪಿ 5 ನಂಬರ್, ಅಕ್ಯೂಸ್ ನಂಬರ್ 5. ಹೌದು. ಈಗ ಈ ನೆಕ್ಸಸ್ ಬಿಟ್ವೀನ್ ಪಾಲಿಟಿಕ್ಸ್, ಪೊಲೀಸ್ ಅಂಡ್ ದ ಲ್ಯಾಂಡ್ ಗ್ರ್ಯಾಬರ್ಸ್, ಕ್ರಿಮಿನಲ್ಸ್ ಇದೆ ಅಲ್ವಾ, ದಟ್ ಈಸ್ ದ ಬಿಗ್ಗೆಸ್ಟ್ ಹೆಡ್ ಏಕ್ ಆಫ್ ಟುಡೇಸ್ ಸೊಸೈಟಿ. ಬಡವನಿಗೆ ಒಂದಿಂಚು ಜಾಗವನ್ನು ಕೇಳಲಿಕ್ಕಾಗದೆ, ಅವನ ಜಾಗವನ್ನು ಸುರಕ್ಷಿತ ಮಾಡಿಕೊಳ್ಳಿಕ್ಕಾಗದೆ ಸಾಯುವಂಥ ಸ್ಥಿತಿಯಲ್ಲಿ ಬೆಂಗಳೂರಲ್ಲಿ ಇದೆ. ಸಿವಿಲ್ ಡಿಸ್ಪ್ಯೂಟ್ಸ್ ಅಂತ ನಾವು ಹೇಳ್ತೀವಿ. ಇಟ್ ಈಸ್ ನೆವರ್ ಬೀನ್ ಎ ಸಿವಿಲ್ ಡಿಸ್ಪ್ಯೂಟ್. ಸಿವಿಲ್ ಡಿಸ್ಪ್ಯೂಟ್ ಎಲ್ಲ ಕನ್ವರ್ಟ್ ಆಗಿ ಕ್ರಿಮಿನಲ್ ಡಿಸ್ಪ್ಯೂಟ್ಗಳು ಆಗ್ತಾ ಇದ್ದಾವೆ. ಈ ನೆಕ್ಸಸ್ ಅಲ್ಲಿ ನೀವು ಯಾವ ರಾಜಕೀಯದವರ ನಂಬರ್ಸನ್ನು ನೋಡಿ, ನೀವು ಶ್ರೀಮಂತಿಕೆಯನ್ನು ನೋಡಿ, ದಟ್ ಕಮ್ಸ್ ಫ್ರಮ್ ವೇರ್ ಅಂತ ನೋಡಿ. ನೀವು ಎಲ್ಲ ರಾಜಕೀಯದವರನ್ನು ನೀವು ಅವರ ಶ್ರೀಮಂತಿಕೆ ಎಲ್ಲಿಂದ ಬಂದಿದ್ದು ಅಂತ ನೋಡಿ. ಹೇಗಿದ್ದ ಪುಟ್ಟ, ಹೇಗಾದ, ಎಷ್ಟು ಸಮಯದಲ್ಲಾದ, ಅದನ್ನು ನೋಡಿ. ದಿಸ್ ಈಸ್ ದ ಡೇಂಜರ್ ಸಿಚುವೇಶನ್. ಕೆಲವು ಪೊಲೀಸ್ ಕಮಿಷನರ್ಗಳು ಬಂದಾಗ ಆರ್ಡರ್ ಮಾಡಿದ್ದು ನೀವು ಕೇಳಿದಿರಿ, ಪೊಲೀಸ್ ಶುಡ್ ನಾಟ್ ಇನ್ವಾಲ್ವ್ ಇನ್ ಸಿವಿಲ್ ಡಿಸ್ಪ್ಯೂಟ್ ಅಂತ. ನಾನು ಆರ್ಡರ್ ಮಾಡ್ತಾ ಇದ್ದೀನಿ, ಸಿವಿಲ್ ಡಿಸ್ಪ್ಯೂಟ್ ಅಲ್ಲಿ ಪೊಲೀಸರು ಮಾಡೋದು. ಇತ್ತೀಚಿನ ದಿನಗಳಲ್ಲಿ ಹೈಕೋರ್ಟ್ ಆಫ್ ಕರ್ನಾಟಕನು ಇದೇ ಆರ್ಡರ್ ಕೊಡ್ತು. ಸಿವಿಲ್ ಡಿಸ್ಪ್ಯೂಟ್ಗಳಲ್ಲಿ ಪೊಲೀಸ್ ಅವರು ಇನ್ವಾಲ್ವ್ ಆಗಬಾರ್ದು, ನೀವು ಹೋಗಬಾರ್ದು ಅನ್ನೋದನ್ನು ಕೊಡ್ತು. ದಿಸ್ ಈಗ ಬಸವರಾಜ್ ಮೇಲೆ ಆಗಿರೋದು ರಾಜಕೀಯ ಪ್ರೇರಿತ ಆಗಬೇಕಾದ್ರೆ ಇಟ್ ಇಸ್ ಎ ಮರ್ಡರ್. ನೋಬಡಿ ಕ್ಯಾನ್ ಕಿಲ್ ಸಂಬಡಿ. ರಾಜಕೀಯವಾಗಿ ಅವನ ಮೇಲೆ ಕೇಸ್ ಹಾಕ್ಬೇಕಂತ ಇನ್ನೊಬ್ಬನನ್ನು ಕೊಲ್ಲಿಕ್ಕಾಗಲ್ಲ. ಬಟ್ ಇಲ್ಲಿ ಬಿಕ್ಲು ಶಿವ್ ಅಂತ ಏನೋ ತೀರ್ಕೊಂಡಿದ್ದಾನಲ್ಲ, ಹತ್ಯೆಗೊಳಗಾಗಿದ್ದಾನಲ್ವಾ, ಅವನು ಒಂದು ಜಾಗದ GPA ಹೋಲ್ಡರ್ ಆಗಿದ್ದ. ಅವನು ಇದಕ್ಕಿಂತ 3 ತಿಂಗಳ ಮುಂಚೆನೆ
ನನಗೆ ಈ ಜಾಗದಲ್ಲಿ ಡಿಸ್ಪ್ಯೂಟ್ ಇದೆ, ಇದಕ್ಕಾಗಿ ಬಸವರಾಜ್ ಕಡೆಯಿಂದ ನನಗೆ ಡೆತ್ ಥ್ರೆಟ್ ಇದೆ ಅಂತ ಕೊಟ್ಟಿದ್ದಾನೆ. ಹೌದು. ಇವತ್ತು ಅವನು ಮರ್ಡರ್ ಆಗಿದ್ದಾನೆ. ಬೆನಿಫಿಟ್ ಆಫ್ ದ ಡೌಟ್, ಎಸ್ ಬಸವರಾಜ್ ಅವರು ಹೇಳ್ಬೋದು, ನನಗೇನಪ್ಪ ನನ್ನೊಟ್ಟಿಗೆ ಎಲ್ಲರೂ ಫೋಟೋ ತಗೋತಾರೆ, ನನ್ನೊಟ್ಟಿಗೆ ಎಲ್ಲ ಬರ್ತಾರೆ, ನನಗೆ ಎಲೆಕ್ಷನ್ ಬೇಕಾದಾಗ ಒಳ್ಳೆಯವನು ಬೇಕು, ಸಜ್ಜನನು ಬೇಕು, ಪುಡಾರಿಯೂ ಬೇಕು, ಏನು ರೌಡಿ ಶೀಟ್ರು ಬೇಕು, ಎಲ್ಲರೂ ಬೇಕಾಗತ್ತೆ. ಅಣ್ಣ ಅಂತ ಬರ್ತಾರೆ, ಪಕ್ಕ ನಿಂತ್ಕೊಳ್ತಾರೆ, ಅವರು ನನ್ನ ಮತದಾರ, ಅವನೊಟ್ಟಿಗೆ ನಿಂತ್ಕೊಂಡು ತಗೊಳ್ಳೋದು ಅವನ ರೈಟ್ಸು, ತಪ್ಪಲ್ಲ. ಕರೆಕ್ಟ್. A1 ಈಗ ಆಗಿದ್ದಾನೆ. ನಾನು ಇದನ್ನು ಮಾತ್ರ ನಂಬಲ್ಲ. ನಾನು ಟಿ ವಿಯಲ್ಲಿ ನೋಡುವವರೆಗೆ ನಂಗೆ ಗೊತ್ತೇ ಇರಲಿಲ್ಲ, ನನಗೆ ವಿಷಯನೇ ಗೊತ್ತಿಲ್ಲ ಅಂತ. ಒಬ್ಬ MLA ಅವನ ಸಹಚರರ ಅಥವಾ ಆತ್ಮೀಯರ ಹಿಂಗಾದಾಗ ಒಬ್ಬ MLAಗೆ ಟಿ ವಿಲಿ ಬರಲಿಕ್ಕೆ ಹೊರವರೆಗೆ ನಾವೆಲ್ಲ ಝೂಮ್ ಮಾಡಿ ತೋರಿಸುವವರೆಗೆ ಅಣ್ಣನಿಗೆ ಗೊತ್ತಿರಲಿಲ್ಲ ಅಂದರೆ ಐ ಡೋಂಟ್ ಅಗ್ರಿ. ಬಟ್ ವಿ ಕಾಂಟ್ ಕನ್ಕ್ಲೂಡ್ ಬಸವರಾಜ್ ಅವರಿಗೆ ಇದು ಗೊತ್ತಿದೆ, ಇವರೇ ಮಾಡಿದ್ದಾರೆ ಅಂತ, ಬಿಕಾಸ್ ಇಟ್ಸ್ ಎ ಬೆನಿಫಿಟ್ ಆಫ್ ದ ಡೌಟ್. ವಿ ಹ್ಯಾವ್ ಟು ಗಿವ್ ದಿಸ್ ಈಸ್ ನಾಟ್ ಎ ಟ್ರಯಲ್. ನಾವಿಲ್ಲಿ ಕೂತ್ಕೊಂಡ್ಬಿಟ್ಟು ಮೀಡಿಯಾ ಟ್ರಯಲ್ ಮಾಡೋದಲ್ಲ. ಬಟ್ ದಿಸ್ ಈಸ್ ಎ ಸೀರಿಯಸ್ ಅಫೆನ್ಸ್. ನೀವು ಅಷ್ಟು ಬೇಗ ಇದನ್ನು ಅಳ್ಳಗಳೆದ್ರು ಕೂಡ ಅವ್ರು ಹೇಳಿದರು, ಬಸವರಾಜ್ ಅವರು ಹೇಳ್ತಾ, ಎಸ್ ಐ ಹ್ಯಾವ್ ಎ ಲೀಗಲ್ ಆಪ್ಷನ್ಸ್. ಎಲ್ಲರಿಗಿದೆ. ನ್ಯಾಯಾಂಗಕ್ಕೆ ಹೋಗುವ ಲೀಗಲ್ ಎಕ್ಸಸೈಸ್ ಮಾಡುವಂಥ ಹಕ್ಕು ಎಲ್ಲರಿಗಿದೆ. ಈಗ ಅವ್ರು ಹೋಗ್ತಾರೆ, ಹೈಕೋರ್ಟ್ಗೆ ಹೋಗ್ತಾರೆ, ಕ್ವಾಶಿಗೆ ಹೋಗ್ಬೋದು, ಆಂಟಿಸಿಪೇಟರಿ ಬೇಲ್ಗೆ ಹೋಗ್ಬೋದು, ಎಲ್ಲ ಆಪ್ಷನ್ಸ್ ಇದೆ ಅವರಿಗೆ. ನಾನು ನ್ಯಾಯಾಲಯದಲ್ಲಿ ಉತ್ತರ ಕೊಡ್ತೀನಿ ಅಂತ. ನ್ಯಾಯಾಲಯದಲ್ಲಿ ಉತ್ತರ ಕೊಡಬೇಕು, ಹೌದು ನೀವು ಅದರ ಒಟ್ಟಿಗೆ ನೀವು ಯು ಹ್ಯಾವ್ ಟು ಅಟೆಂಡ್ ದ ಇನ್ಕ್ವೈರಿ ಆಲ್ಸೋ ಟಿಲ್ ಇಟ್ ಈಸ್ ಗೆಟಿಂಗ್ ಕ್ವಾಸ್ಟ್. ಕರೆಕ್ಟ್. ಈಗ ಅತಿ ಬೇಗವಾಗಿ ಹೋಗಿ ಅವರು ವಿಜಯೇಂದ್ರನಿಗೆ ಮೀಟ್ ಮಾಡಿದ್ದಾರೆ. ಬಿಕಾಸ್ ಇಟ್ ಈಸ್ ನಾಟ್ ಎ ಸಿಲ್ಲಿ ಮ್ಯಾಟರ್ಸ್. ನಾಳೆ ಹೈಕಮಾಂಡ್ ಇದನ್ನು ನೋಡಿದರೆ ಮರ್ಡರ್ ಕೇಸಲ್ಲಿ A5 ಆಗ್ಬಿಟ್ಟಿದ್ದಾನೆ ಇಂಥದ್ದಂದ್ರೆ ಇಮಿಡಿಯೇಟ್ಲಿ ಸಸ್ಪೆಂಡ್ ಮಾಡಿ ನಮ್ಮ ಪಾರ್ಟಿಯಿಂದ ಹೊರಗಡೆ ಇಟ್ಟಿದ್ವಿ ಅಂತ ಹೇಳ್ಬಿಡ್ಬೋದು. ಮಾಡ್ತಾರೆ. ರಾಜ್ಯಕ್ಕೆ ಪಕ್ಷಗಳು ನಮಗೆ ಗೊತ್ತಾದ ಕೂಡಲೇ ಅವರನ್ನು ಪಾರ್ಟಿಯಿಂದ ಹೊರಗಡೆ ಹಾಕಿದ್ದೀವಿ ಅಂತ ಏನಾದರೂ ಮಾಡಿದರೆ ಬಸವರಾಜು ಅವರು ರಾಜಕೀಯವಾಗಿ ಕೊಲ್ಯಾಪ್ಸ್ ಆಗುವ ಚಾನ್ಸಸ್ ಇದೆ. ಯಾಕಂದ್ರೆ ಅವರು ಕಾಂಗ್ರೆಸ್ಸಲ್ಲಿ ಏನು ಮಾಡಿದ್ರು ಎಲ್ಲರೂ ಎಣಿಸ್ಕೊಂಡಿದ್ರು, ಸಿದ್ದರಾಮಯ್ಯ ಬಂದ ಕೂಡಲೇ ಬಸವರಾಜ್ ಅವರು ವಾಪಸ್ ಬರ್ತಾರೆ ಅಂತ. ಸಿದ್ದರಾಮಯ್ಯನವರ ತುಂಬ ಆಪ್ತರು ಇದ್ದಂತಹ ಬಸವರಾಜ್ ಅವರು, ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಯಾರತ್ತಾದ್ರೂ ಒಂದು ಕಾರಲ್ಲಿ, ಪರ್ಸನಲ್ ಕಾರಲ್ಲಿ ಕೂತ್ಕೊಂಡು ಹೋಗಿದ್ದೀನಿ ಅಂದರೆ ಅದು ಬಸವರಾಜ್ ಡ್ರೈವಿಂಗ್ ಮಾಡ್ತಾ ಇದ್ದಿದ್ದು, ಸಂಜೆ ನಾನು ಕೂತ್ಕೊಂಡು ಹೋಗ್ತಾ ಇದ್ದೆ ಹೊರಗಡೆ ಅಂತ ಹೇಳ್ತಾ ಇದ್ದಾರೆ. ಐ ಟೋಲ್ಡ್ ಯು, ಕಾಲಚಕ್ರ ಕೆಲವೊಮ್ಮೆ ಟೈಮ್ ಸರಿ ಇಲ್ಲದಾಗ ತಿರುಗುತ್ತೆ ಅಂತ ಹೇಳೋದಕ್ಕೆ, ಟುಡೇ ಸೇಮ್ ಬಸವರಾಜು ಇನ್ ರಿಸೀವಿಂಗ್ ಎಂಡ್. ಆಗ ಎಲ್ಲರೂ ಹೇಳಿದ್ರು ಸಿದ್ದರಾಮಯ್ಯನವರೇ ಕಳಿಸ್ಕೊಟ್ಟಿದ್ದೀವ್ರನ್ನು ಅಂತ ಹೇಳ್ತಾ ಇದ್ರು. ಈಗ ಫೋನ್ ಎತ್ತಿಬಿಟ್ಟು ಅಣ್ಣ ಹಿಂಗಾಗಿದೆ ಅಂತ ಹೇಳುವ ಸ್ಥಿತಿಯಲ್ಲೂ ಬಸವರಾಜು ಸಿದ್ದರಾಮಯ್ಯ ಹತ್ರ ಇಟ್ಕೊಂಡಿದ್ರೆಲ್ಲ ಗೊತ್ತಿಲ್ಲ. ಬಟ್ ಐ ಡೋಂಟ್ ಥಿಂಕ್ ಸೊ ಸಿದ್ದರಾಮಯ್ಯ ವಿಲ್, ಈವನ್ ಇಫ್ ಇಟ್ ಈಸ್ ದರ್, ಹಿ ವಿಲ್ ನಾಟ್ ಎಂಟರ್ಟೈನ್ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ದಿಸ್ ಈಸ್ ನಾಟ್ ಎ ಸ್ಮಾಲ್ ಕೇಸ್, ಮರ್ಡರ್ ಕೇಸ್. ನೋಡಿ, ಹೊಂಚು ಹಾಕಿದ್ದಾರೆ, ಅವನನ್ನು ಕಾದಿದ್ದಾರೆ, ಅವನು ಕೀ ಕೊಡಲಿಕ್ಕೆ ಬರುವವರೆಗೆ ಕಾದಿದ್ದಾರೆ, ಇಡೀ ದಿನ ಹೊಂಚಾಗಿ. ಇಟ್ಸ್ ಎ ಪ್ಲ್ಯಾನ್ಡ್ ಮರ್ಡರ್. ಬಟ್ ಆರೋಪಿಗಳು ನೋಡಿ, ನಾವು ಅಲ್ಲಿ ಅವರ ಪಿಕ್ಚರನ್ನು ತೋರಿಸ್ತಾ ಇದ್ದೀವಿ. ಬಸವರಾಜು ಒಟ್ಟಿಗೆ ಅಷ್ಟು ಆತ್ಮೀಯರಾಗಿ ಅವರಿದ್ದಾರೆ, ಆತ್ಮೀಯರಾಗಿದ್ದಾರೆ. ವೆರಿ 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 ಕ್ಲೋಸ್. ನಾಟ್ ಒಂದು ಪಿಕ್ಚರ್ ಇಟ್ ಈಸ್ ಅವೈಲೇಬಲ್. ನೋಡಿ, ಇಟ್ ಈಸ್ ಅವೈಲೇಬಲ್ ಇನ್ 1000 ಪಿಕ್ಚರ್ಸ್. ಬಟ್ ಇದು ಏನು ಗೊತ್ತಾ, ಇದು ಬಸವರಾಜ್ ಒಂದು ಕೇಸ್ ಆದರೆ ಇದು ಇನ್ವೆಸ್ಟಿಗೇಷನ್ ಆಗುತ್ತೆ, ಮುಂದೆ ಅದು ನಡೆಯುತ್ತೆ, ಅದರ ಸತ್ಯಾಸತ್ಯತೆ ಹೊರಗೆ ಬಡಕುತ್ತೆ, ನ್ಯಾಯಾಲಯದಲ್ಲಿದ್ದರೆ ಎವ್ರಿಥಿಂಗ್ ಇದೆ, ಸತ್ತವನಿಗೆ ನ್ಯಾಯ ಸಿಗಬೇಕು, ಕರೆಕ್ಟ್. ಆದರೆ ದಿಸ್ ಶುಡ್ ಅಪ್ಲೈ ಫಾರ್ ಸೋ ಮೆನಿ ಅದರ್ ಕೇಸಸ್ ಇನ್ ಬ್ಯಾಂಗ್ಳೂರ್. ಈ ನೆಕ್ಸಸ್ ಇದೆಲ್ಲ, ಈ ಒಂದು ಗ್ರೂಪಿಸಮ್ ಇದೆಯಲ್ಲ, 3 ಡಿಪಾರ್ಟ್ಮೆಂಟ್ ಸೇರಿ ಮಾಡುವಂಥ ದರೋಡೆ ಇದೆಯಲ್ಲ, ಜನಸಾಮಾನ್ಯರನ್ನು, ಪಾಲಿಟಿಕ್ಸ್, ಪೊಲೀಸ್ ಆ್ಯಂಡ್ ರೌಡಿ ಶೀಟರ್ಸ್, ಲ್ಯಾಂಡ್ ಗ್ರ್ಯಾಬರ್ಸ್ ಟುಗೆದರ್. ಜೀನಾ ಹರಾಮ್ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಬದುಕುವುದೇ ದುಸ್ತರ ಆಗ್ಬಿಟ್ಟಿದೆ. ಬಡವನಿಗೆ 1 ಇಂಚು ಜಾಗ ಇಟ್ಕೊಳ್ಳೋದು ದುಸ್ತರ. ಯಾಕಂದರೆ ಲ್ಯಾಂಡ್ ರೇಟ್ಸ್ನು ಇನ್ಕ್ರೀಸ್ ಆಗಿದೆ. ಅದರೊಟ್ಟಿಗೆ ಇದು 3 ಅಲ್ಲ, ಇನ್ನೊಂದು ಡಿಪಾರ್ಟ್ಮೆಂಟ್ ಇದೆ, ತಹಸೀಲ್ದಾರ್ ಆಫೀಸ್, AC ಆಫೀಸ್, ಸಬ್ ರಿಜಿಸ್ಟರ್ ಆಫೀಸ್. ಅವರನ್ನು ಮರ್ತೇ ಬಿಟ್ಟಿದ್ದೀವಿ ನಾವು. ಅವರನ್ನು ಮರ್ತೇ ಬಿಟ್ಟಿದ್ವಿ. ಇಂಥವು ಹಲವು ಸ್ಟೋರಿಗಳು ನಮ್ಮ ಹತ್ರ ಇದೆ. ಐ ಆಮ್ ಟೆಲಿಂಗ್.
ಸ್ವಲ್ಪ ಬನ್ನಿ ಪವರ್ ಟಿವಿಗೆ. ಇಂಥದ್ದೇ ನಿಮ್ಗೇನಾದರೂ ಥ್ರೆಟ್ ಇದ್ದರೆ, ನಿಮ್ಮ ಜಾಗಗಳನ್ನು ಯಾರಾದರೂ ಗ್ರ್ಯಾಬ್ ಮಾಡ್ತಾ ಇದ್ದರೆ, ನಿಮಗೂ ಹಿಂಗೆ ಪೊಲಿಟಿಕಲ್ ಥ್ರೆಟ್, ಪೊಲೀಸ್ ಥ್ರೆಟ್ ಅಥವಾ ಆಫೀಸರ್ಗಳ ಥ್ರೆಟ್ ಇದ್ದರೆ, ನಿಮ್ಮ ಜಾಗಗಳನ್ನು ಯಾರಾದರೂ ಇದೇ ರೀತಿ ಜೀವ ಬೆದರಿಕೆ ಹಾಕಿ ಇಟ್ಕೊಂಡಿದ್ರೆ ಸ್ವಲ್ಪ ಬನ್ನಿ ನಮ್ಮಲ್ಲಿಗೆ. ಲೆಟ್ ಅಸ್ ಫೈಟ್ ಬ್ಯಾಕ್. ಆದ ಮೇಲೆ ಬೊಬ್ಬೆ ಹೊಡೆಯುವುದಕ್ಕಿಂತ, ಆದ ಮೇಲೆ 2 ನಿಮಿಷದ ಮೌನ ಪ್ರಾರ್ಥನೆ ಮಾಡುವುದಕ್ಕಿಂತ, ಆದ ಮೇಲೆ ಬ್ರೇಕಿಂಗ್ ನ್ಯೂಸ್ ಆಗುವುದಕ್ಕಿಂತ, ಲೆಟ್ ಅಸ್ ಸಿ. ನೋಡಿ, ಈಸ್ ಗಿವ್ ಅನ್ ಅಪ್ಲಿಕೇಶನ್ ಟು ದ ಪೊಲೀಸ್. 3 ತಿಂಗಳ ಇದೆ ಅಂತ, ನನಗೆ 3 ತಿಂಗಳ ಹಿಂದೆ ಇದೆ ಅಂತ. ಬಸವರಾಜ್ ಹೇಳ್ತಾರೆ ನನಗೆ ಗೊತ್ತೇ ಇಲ್ಲ ಅಂತ. ವೈ? ಪೊಲೀಸ್ ಈಸ್ ನಾಟ್ ಕಾಂಟ್ಯಾಕ್ಟೆಡ್ ಬಸವರಾಜ್. ಏನಣ್ಣ ಸಾಹೇಬ್ರೆ, ನಿಮ್ಮ ಇದರಲ್ಲಿ ಕೇಸ್ ಬಂದಿದೆ, ಕೇಸ್ ಬಂದಿದೆ, ಥ್ರೆಟ್ ಆಗ್ತಿದ್ದೀರಿ ಅಂತ. ಥ್ರೆಟ್ ಆಗ್ತಾ ಇದ್ದೀರಿ, ಏನು ಮಾಡ್ತೀರಿ ಅಂತ. ಹೌದು. ಸೇಮ್ ಇನ್ನೊಂದು ಕೇಸ್ ಬಸವರಾಜ್ ಮೇಲೆ ಆಗಿತ್ತು, ನೆನಪಿದೆನಾ? ಯಾವ್ದು ಹೇಳಿ ನೋಡುವ. ಕೇರ್ಪುರಂ ಇನ್ಸ್ಪೆಕ್ಟರ್ ಸೂಸೈಡ್ ಕೇಸ್. ಐ ಥಿಂಕ್ ಇಸ್ ನೇಮ್ ಇಸ್ ನಂದೀಶ್, ಇಫ್ ಐ ನಾಟ್ ಫಾರ್ ಗಾಟ್. ನಂದೀಶ್ ಇರಬೇಕು. ಅವರ ಕೇಸ್. ಅವರು ಹೇಳ್ತಾರೆ, ಅಣ್ಣ ನನಗೆ 70 ಲಕ್ಷ ತಗೊಂಡು ಟ್ರಾನ್ಸ್ಫರ್ ಮಾಡಿಸಿ ಕೊಟ್ಟರು, ಈಗ ಇಮ್ಮಿಡಿಯೇಟ್ ಟ್ರಾನ್ಸ್ಫರ್ ಮಾಡ್ತಾರೆ, ನನ್ನ ಸಾಲನೇ ಮುಗಿದಿಲ್ಲ, ಯಾವುದೋ ನೈಟ್ ಬಾರು ಚಾಲಿದ್ದದ್ದಕ್ಕೆ ಹಿಂಗಾಯಿತು ಅಂತ, ಹಾರ್ಟ್ ಅಟ್ಯಾಕ್ ಆಯ್ತಾ, ಸೂಸೈಡ್ ಆಯ್ತಾ, ಮನುಷ್ಯ ಹೇಳಿ ಹೇಳಿ ಮಾತಾಡಿ ಮಾತಾಡಿ ಸಾಯ್ತಾರೆ. ರಿಮೆಂಬರ್, ಹಾಸ್ಪಿಟಲ್ ಕರ್ಕೊಂಡು ಹೋಗುವಾಗ ಸಾಯ್ತಾರೆ. ಅಲ್ಲಿನೂ ಭೈರತಿ ಬಸವರಾಜ್ ಅವರ ಹೆಸರು ಕೇಳಿ ಬಂದಿದೆ. ಬಟ್ ದಿಸ್ ಟೈಮ್ ದರ್ ಇಸ್ FIR. ಇಸ್ A5. ಅವರು ಮಿನಿಸ್ಟರ್ ಆದ್ರೇನು, ಅವರು ಮುಖ್ಯಮಂತ್ರಿ ಆದ್ರೇನು, ಅವರು ಪ್ರಧಾನಮಂತ್ರಿ ಆದ್ರೇನು. ಇನ್ ಆಕ್ಟ್ ಆಫ್ ಇಂಡಿಯನ್ ಲಾ, BNS, there is no exemption. There is a complaint against him, very serious offense, murder, as per BNS Act 103. ಓಕೆ, ಅನುಭವಿಸಲೇಬೇಕು. ಕೋರ್ಟಲ್ಲಿ ಆನ್ಸರ್ ಕೊಡ್ತಾರಂತೆ. ಎಷ್ಟು, ಯಾವ ರೀತಿ ಆನ್ಸರ್ ಕೊಡ್ತಾರೆ, ತಮ್ಮನ್ನು ತಾವು ಯಾವ ರೀತಿ ಡಿಪೆಂಡ್ ಮಾಡ್ಕೋತಾರೆ. ಲೆಟ್ ಅಸ್ ವೇಟ್ ಅಂಡ್ ಸಿ.